ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ನೀವೆಲ್ಲರೂ? ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಪೆಪ್ಪರ್ ರಸಮ್, ಟೊಮೆಟೊ ರಸಮ್ ಮಾಡ್ತೇವೆ. ಇವತ್ತು ನಾವು ಸಂಡೇ ಸ್ಪೆಷಲ್ ಚಿಕನ್ ರಸಮ್ ಟ್ರೈ ಮಾಡೋಣ. ಇದು ಅಂತೂ ನಂದು ಹಾಗೂ ನನ್ನ ಹಸ್ಬೆಂಡ್ ಅದು ಒಂದು ಫೇವರೇಟ್ ರೆಸಿಪಿ. ನೀವು ಸಹ ಇದನ್ನು ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾವು ಒಂದು ಮಸಾಲೆ ರೆಡಿ ಮಾಡಿಕೊಡುವ. ಒಂದು ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೇಬಲ್ ಸ್ಪೂನ್ ಕರಿಮೆಣಸು, ಪೆಪ್ಪರ್ ಕಾರ್ನ್ಸ್, ಜೀರಿಗೆ ಅರ್ಧ ಟೀ ಸ್ಪೂನು, ಅರ್ಧ ಈರುಳ್ಳಿ. ಸೊ ಇದನ್ನೀಗ ನಾವು ನುಣ್ಣಕ್ಕೆ ರುಬ್ಕೊಳ್ಳುವ. ಸ್ವಲ್ಪ ನೀರು ಹಾಕಿ ಕುಕ್ಕರ್ ಬಿಸಿಗಿಟ್ಟಿದ್ದೇನೆ. 1 ಟೇಬಲ್ ಸ್ಪೂನ್ ತುಪ್ಪ, ಗೀ ಹಾಕೋಣ. ಈಗ ಒಂದು ದೊಡ್ಡ ಈರುಳ್ಳಿ ಹಾಕೋಣ. ಈರುಳ್ಳಿಯನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಪಿಂಕ್ ಕಲರ್ ಆಗಲಿ, ಗುಲಾಬಿ ಬಣ್ಣ ಬರುವ ತನಕ ಫ್ರೈ ಮಾಡ್ಕೊಳ್ಳುವ. ಈಗ ನಾನು 4 ಏಲಕ್ಕಿ ಕ್ಲೋಸ್, 1 ಇಂಚು ಚಕ್ಕೆ ಸಿನೆಮನ್ ಸ್ಟಿಕ್, 4 ಏಲಕ್ಕಿ ಕಾರ್ಡಮಮ್ ಹಾಕೋಣ. ಸ್ವಲ್ಪ ಫ್ರೈ ಮಾಡುವ ಇದನ್ನು ಸಹ ಈರುಳ್ಳಿ ಒಟ್ಟಿಗೆನೆ. ಈಗ ನಾನು ರುಬ್ಬಿದ ಮಸಾಲವನ್ನು ಹಾಕೊಳ್ತೇನೆ. ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳುವ. ಮಸಾಲೆದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ಮಸಾಲೆ ಒಳ್ಳೆ ರೀತಿ ಫ್ರೈ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾನು ಅರ್ಧ kg ಚಿಕನ್ ಹಾಕ್ಕೊಳ್ತೇನೆ, ವಿತ್ ಸ್ಕಿನ್ ವಿತ್ ಬೋನ್ಸ್. ನಾನಿಲ್ಲಿ ಬರೀ ಚಿಕನ್ ಥೈ ಪೀಸ್ ಯೂಸ್ ಮಾಡಿದ್ದೇನೆ. ನೀವು ಯಾವ್ದು ಸಹ ಹಾಕೊಳ್ಳಿ, ಯಾವ ಪೀಸ್ ಸಹ ಹಾಕೊಳ್ಬೋದು, ಹೋಲ್ ಚಿಕನ್ ಸಹ ಹಾಕೊಳ್ಬೋದು. ಚಿಕನನ್ನು ಮಸಾಲೆ ಒಟ್ಟಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಚಿಕನ್ನ ಕಲರ್ ಚೇಂಜ್ ಆಗೋ ತನಕ. ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಕಂಟಿನ್ಯೂಸ್ ಮಿಕ್ಸ್ ಮಾಡ್ತಾ ಇದನ್ನು ಫ್ರೈ ಮಾಡ್ಕೊಳ್ಳುವ. ಅದರೊಟ್ಟಿಗೆ ಸಾಲ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳುವ. ಚಿಕನನ್ನು ನಾನು ಮಸಾಲೆ ಒಟ್ಟಿಗೆ ಒಳ್ಳೆ ರೀತಿ ಫ್ರೈ ಮಾಡಿದೆ, ಸಾಕು. ಈಗ ನಾನು 2 ರಿಂದ 3 ಹಸಿಮೆಣಸು, ಗ್ರೀನ್ ಚಿಲ್ಲಿ ಹಾಕ್ಕೊಳ್ತೇನೆ. ಅರ್ಧ ಟೀ ಸ್ಪೂನ್ ಅಷ್ಟು ಅರಸಿನ, ಟರ್ಮರಿಕ್, 1 ಲೆಮನ್, ಇನ್ನೊಮ್ಮೆ ಅದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದಕ್ಕೆ ಒಂದು 2.5 ಲೋಟೆಯಷ್ಟು ವಾಟರ್, ನೀರು ಹಾಕ್ಕೊಳ್ತೇನೆ. ಪುನೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಕುಕ್ಕರ್ನ ಬಾಯಿ ಮುಚ್ಚಿ 3 ವಿಸಿಲ್ ಕೊಡುವ, ಮೀಡಿಯಂ ಟು ಹೈ ಫ್ಲೇಮಲ್ಲಿ. ಕುಕ್ಕರ್ನ ಪ್ರೆಷರ್ ರಿಲೀಸ್ ಆದ ನಂತರ ಬಾಯಿ ತೆಗೆದೆ. ಚಿಕನ್ ಸಾಫ್ಟ್ ಆಗಿ ಬೆಂದಿದೆ. ಈಗ ನಾವು ಮೇಲೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್ ಹಾಕೋಣ. ಅಲ್ಲಿಗೆ ನಮ್ಮದು ಚಿಕನ್ ರಸಮ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಇದನ್ನು ನೀವು ಬಿಸಿ ಬಿಸಿ ಸರ್ವ್ ಮಾಡಿ.